ಸರ್ ನಮಸ್ಕಾರ, ನನ್ನ ಹೆಸರು ರಾಜೇಶ್ ಅಂತ ಹೇಳ್ಬಿಟ್ಟು. ತೂಬ್ಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದು ತೂಬ್ಗೆರೆ ಹತ್ರ ತೋಟ ಬರುತ್ತೆ. ಇದು ತೋಟ ಬಂದು 6 ಎಕರೆ ತೋಟ ಇದೆ. ಇದನ್ನ 4ನೇ ವರ್ಷ ಬೆಳೆವಾಗಿರೋದ್ರಿಂದ ನಾವು ಏಪ್ರಿಲ್ ತಿಂಗಳಲ್ಲಿ 21ನೇ ತಾರೀಕು 2025ರಲ್ಲಿ ಆಡೇನಹಳ್ಳಿಯಲ್ಲಿ ಒಂದು ಪ್ರೋಗ್ರಾಮ್ ನೋಡಿದ್ವಿ. ಅಲ್ಲಿ ಹೋಗಿದ ನಂತರ ನಮಗೆ ಏನು ಅನಿಸ್ತು ಅಂದರೆ, ಜೇನುಹುಳದಿಂದ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಕಟಿಂಗ್ ಬಂದುಬಿಟ್ಟು ಫೆಬ್ರವರಿ 20ನೇ ತಾರೀಕು ಸ್ಟಾರ್ಟ್ ಮಾಡಿಕೊಂಡು ಮಾರ್ಚ್ 2ನೇ ತಾರೀಕು ಕಟಿಂಗ್ ಮುಗಿಸಿ ಇದ್ರಲ್ಲಿ ಬಂದು ಮಾರ್ಚ್ 12ನೇ ತಾರೀಕು ಇದ್ರಲ್ಲಿ ಮಾಡಿದ್ವಿ. ಹೂವು ಎಲ್ಲ ಡ್ರಾಪ್ ಆಗೋದು ಈ ಥರ ಪ್ರಾಬ್ಲಮ್ ಆಗ್ತಿತ್ತು. ಪ್ರೋಗ್ರಾಮಲ್ಲಿ ಜೇನುಹುಳು ಪೆಟ್ಟಿಗೆ ಇಟ್ಟು ಅದರ ಪಾಲಿನೇಷನ್ಗೆ ಚೆನ್ನಾಗಾಗುತ್ತೆ ಅಂತ ಇನ್ಫಾರ್ಮೇಷನ್ ಬಂದಮೇಲೆ ಒಂದು 6 ಎಕರೆಗೂ ಸೇರಿ ಒಂದು 15 ಬಾಕ್ಸ್ ತಗೊಂಡು ಬಂದು ಯುರೋಪಿಯನ್ ತಳಿದ ಯಾವುದೋ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿದೆ. ಹತ್ತತ್ರ ಒಂದು ಗಿಡಕ್ಕೆ ಬಂದು 200ರಿಂದ 300 ಮಗ್ಗಿದೆ. ಇದರಲ್ಲಿ ಆಲ್ರೆಡಿ ಒಂದು 200 ಮಗ್ಗು ಸೆಟ್ಟಿಂಗ್ಸ್ ಆಗಿದೆ ಸರ್. ಈ ಥರ ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ನಮ್ಮ ರೈತರು ದಾಳಿಂಬೆಯಲ್ಲಿ ಸ್ಪ್ರೇಗಳು ಮಾಡಬೇಕಾದ್ರೆ ಕೀಟನಾಶಕಗಳು ಮಾಡ್ತಾರೆ. ಆದಷ್ಟು ಜೇನು ಪೆಟ್ಟಿಗೆಗೆ ಅದರದೇ ಆದ ಒಂದು ಸೆಕ್ಯೂರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಹುಳ ಆಚೆ ಬರದೆ ಆದಷ್ಟು ಈವ್ನಿಂಗ್ ಟೈಮಲ್ಲಿ ಎಲ್ಲ ಹುಳ ಒಳಕ್ಕೆ ಹೋದಾದ್ಮೇಲೆ ನಂತರ ಸ್ಪ್ರೇಗಳು ಮಾಡೋದ್ರ ಮುಖಾಂತರ ಜೇನು ಹುಳಕ್ಕೂ ಏನೂ ಆಗಲ್ಲ, ಇದು ಪಾಲಿನೇಷನ್ಗೂ ತೊಂದರೆ ಆಗಲ್ಲ. ಇನ್ನೂ ಜೇನು ಹುಳ ಬರೋದಕ್ಕೆ ಆಲ್ಟ್ರೇಷನ್ ಆಗಿ ಆರ್ಗಾನಿಕ್ ಔಷಧಿಗಳು ಯೂಸ್ ಮಾಡಿದ್ರೆ ಜೇನು ಹುಳ ಇನ್ನೂ ಹೆಚ್ಚಿಗೆ ಆಗುತ್ತೆ. ಎಲ್ಲ ರೈತರು ಇದೇ ಥರ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಸೆಟ್ಟಿಂಗ್ ಬಗ್ಗೆ ಚೆನ್ನಾಗೂ ಇದು ಇರುತ್ತೆ ಅಂತ ಹೇಳ್ತೀನಿ ಸರ್. ನಮ್ಮ ಹೆಸರು ಬಂದು ಪಿಳ್ಳೆಗೌಡ ಅಂತೇಳಿ. ನಮ್ಮ ಗ್ರಾಮ ಬಂದು ಸುನಗಟ್ಟಳ್ಳಿ, ತೂಬ್ಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ನಾವು ದಾಳಿಂಬೆಯಲ್ಲಿ 3 ಎಕರೆಯಲ್ಲಿ ಬೆಳೆದಿದ್ದೀವಿ. ಆಡೇನಹಳ್ಳಿ ಕೃಷಿ ಇಲಾಖೆ ಕೃಷಿ ಕೇಂದ್ರದಲ್ಲಿ ನಾವು ಮಾಹಿತಿ ಕೊಟ್ಟರು. ಅಲ್ಲೋಗಿ ಎಲ್ಲ ಇದು ಮಾಡೋದನ್ನು ಇದು ಜೇನು ಪೆಟ್ಟಿಗೆ ತರಬೇತಿ ಕೊಟ್ಟರು, ಪರಾಗಸ್ಪರ್ಶದ ಕ್ರಿಯೆ ನಡೆಸೋಕ್ಕೋಸ್ಕರಾಗಿ. ಹಂಗಾಗಿ ಹೋಗಿ ಅಲ್ಲಿ ತರಬೇತಿ ತಗೊಂಡ್ಬಂದು ನಾವು ಪೆಟ್ಟಿಗೆಯನ್ನು ತಂದಿಟ್ಟು, ಅದಾದ ನಂತರ ಈ ಪರಾಗಸ್ಪರ್ಶ ಆಗೋದು ಅಂದರೆ ಇದು ಬಂದು ಹೆಣ್ಣುದು, ಇದು ಬಂದು ಗಂಡುದು. ಹಂಗಾಗಿ ಇದರಿಂದ ಇದಕ್ಕೆ ಮಿಲನ ಆಗೋದಿಲ್ಲ. ಆವಾಗ ಏನು ಮಾಡಬೇಕು, ಜೇನುಹುಳ ಇದಾದಾಗ ಪರಾಗಸ್ಪರ್ಶ ಒಂದರಲ್ಲಿ ಒಂದು ಇದನ್ನು ಏನು ಇದು ಬರುತ್ತೆ, ಪರಾಗಸ್ಪರ್ಶದ ಬಂದು ಕಾಲಲ್ಲಿ ಎಲ್ಲ ಇದು ಮಾಡಿಕೊಂಡು ಒಂದು ಹೂದಿಂದ ಒಂದು ಹೂದಿಂದ ಒಂದು ಹೂಕ್ಕೆ ಹೋಗಿ ಪರಾಗಸ್ಪರ್ಶ ಮಾಡಿ ಅದನ್ನು ಉದುರೋಕ್ಕೆ ಚಾನ್ಸ್ ಸಿಗೋದಿಲ್ಲ. ಆವಾಗ ಹಂತದಲ್ಲಿ ಬಹು ಮುಖ್ಯವಾಗಿ ಯಾವುದೇ ಕೀಟನಾಶಕ ಔಷಧಿಯನ್ನು ಹೊಡೆಯೋದಿಲ್ಲ, ಸಾವಯವ ಔಷಧಿಯನ್ನು ನಾವು ಹೊಡಿತೇವೆ. ಏಕೆ ಹೊಡೆಯಲ್ಲ ಅಂದರೆ, ಈ ಜೇನುಹುಳಗಳು ಪರಾಗಸ್ಪರ್ಶ ಮಾಡಬೇಕಾದ್ರೆ ಆ ಕೀಟನಾಶಕ ಔಷಧಿ ಅವಿಗೆ ಬಿದ್ದು ಸತ್ತು ಹೋಗುತ್ತವೆ. ಅದರಿಂದ ಎಲ್ಲ ಗೂಡು ಸೇರಿದಾದ ಮೇಲೆ ನಾವು ಸಂಜೆ ಹೊತ್ತಲ್ಲಿ ಸಾವಯವ ಔಷಧಿಯನ್ನು ಎಲ್ಲ ಸಿಂಪಡಣೆ ಮಾಡಿ ಅದರಿಂದಾಗಿ ಈ ಸಾರಿ ನಿರೀಕ್ಷಕವಾಗಿ ಫಸಲು ಬರೋಂಥ ನಿರೀಕ್ಷೆ ನಮಗೆ ಮಾಹಿತಿ ಇದೆ.